ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ದೊಡ್ಡಗೌಡರ ಮನೆಯ ನಂದಾದೀಪ ಆರಿದೆ. ದೊಡ್ಡಗೌಡರ ಕುಟುಂಬಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ನಿಂತಿದ್ದಂತಹ ಚೆನ್ನಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ನಿನ್ನೆಯಿಂದಲೂ ಕೂಡ ದೇವೇಗೌಡರು ಪತ್ನಿಯ ಪಾರ್ಥಿವ ಶರೀರ ಎದುರು ಕಣ್ಣೀರು ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಿರನಿದ್ರೆಗೆ ಜಾರಿದ ದೊಡ್ಡಮನೆ ಅನ್ನಪೂರ್ಣೇಶ್ವರಿ. ಚೆನ್ನಮ್ಮನಿಲ್ಲದೆ ಮೌನವಾದ ಗೌಡರ ಅರಮನೆ. ರಾಜಕೀಯ ಗುರು ದೇವೇಗೌಡರ ಶಕ್ತಿ. ಚೆನ್ನಮ್ಮ ಅಂದ್ರೆ ದೇವೇಗೌಡರಿಗೆ ಚಂದ. ರಾಜಕೀಯದಲ್ಲಿ ದೇವೇಗೌಡರು ಸಕ್ಸಸ್ ಆಗಿದ್ದಕ್ಕೆ ಮೂಲ ಕಾರಣ ಚೆನ್ನಮ್ಮ. ಎಲ್ಲೇ ಹೋದ್ರೂ ಅವರ ನೆನಪಲ್ಲಿ ಇರ್ತಿದ್ದ ಚೆನ್ನಮ್ಮ. ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಯಾರೇ ಹೋದ್ರೂ ಅಲ್ಲಿ ಊಟ ಮಾಡಿ ಅನ್ನೋ ಪದ ಕೇಳ್ತಿದ್ದೆ ಚೆನ್ನಮ್ಮನವರ ಬಾಯಿಂದ. ಇಂದು ಅದೇ ಚೆನ್ನಮ್ಮ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಎಷ್ಟೋ ಪುಟ್ಟ ಪುಟ್ಟ ಹೃದಯಗಳು ಅವರ ಪಾಲಿನ ಅನ್ನಪೂರ್ಣೇಶ್ವರಿಯನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. ಅದರಲ್ಲೂ ಇಷ್ಟು ದಿನ ಹೋರಾಟವನ್ನೇ ಮಾಡಿಕೊಂಡು ಬಂದಿದ್ದ ದೇವೇಗೌಡರು ಇಂದು ಒಂದು ಲೆಕ್ಕದಲ್ಲಿ ಅನಾಥರಾಗಿದ್ದಾರೆ. ದೊಡ್ಡಮನೆಯ ಅನ್ನಪೂರ್ಣೇಶ್ವರಿ ಎಂದೇ ಹೆಸರಾಗಿದ್ದ ಚೆನ್ನಮ್ಮ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದಾಗಿ ಚೆನ್ನಮ್ಮ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ರಾಜಕೀಯವಾಗಿ ಸದಾ ಬ್ಯುಸಿಯಾಗಿದ್ದ ದೇವೇಗೌಡರ ಸಂಸಾರದ ಬೆನ್ನೆಲುಬಾಗಿದ್ದ ಗಟ್ಟಿಗೆತ್ತಿ ಇಹಲೋಕ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಜುಲೈ 15ರಿಂದ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರು ಎಳೆದಿದ್ದಾರೆ. ವೈದ್ಯ ಡಾಕ್ಟರ್ ಸತ್ಯನಾರಾಯಣ ಅವರು ಚೆನ್ನಮ್ಮ ಅವರಿಗೆ ಚಿಕಿತ್ಸೆ ನೀಡ್ತಿದ್ರು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ನಿನ್ನೆ ಸಂಜೆ ಸುಮಾರು 4:50ಕ್ಕೆ ಇಹಲೋಕ ತ್ಯಜಿಸಿದ್ದಾರೆ. ಸಾವಿರದ 1954ರಲ್ಲಿ ದೇವೇಗೌಡರ ಕೈ ಹಿಡಿದಿದ್ದ ಚೆನ್ನಮ್ಮ ಅವರದ್ದು ಅತ್ಯಂತ ಸರಳ ಜೀವನ ಶೈಲಿ. ಕುಟುಂಬದ ಒಗ್ಗಟ್ಟಿಗೆ ಅತಿ ಹೆಚ್ಚು ಆದ್ಯತೆ ನೀಡಿದ್ರು. ಗೌಡರ ರಾಜಕೀಯ ಬದುಕಿನಲ್ಲಿ ಜೊತೆಯಾಗಿಯೇ ಇದ್ದ ಚೆನ್ನಮ್ಮ ಪ್ರಚಾರದ ಬೆಳಕಿನಿಂದ ದೂರ ಉಳಿದು ಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ರು. 6 ದಶಕಗಳ ಕಾಲ ಗೌಡರ ಹೆಜ್ಜೆಗೆ ಹೆಜ್ಜೆಯಾಗಿದ್ದ ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ. ರಾಜಕೀಯ ಗುರುವಿಗೆ ಸಂತೈಸಿದ ಸಿದ್ದರಾಮಯ್ಯ. ದೇವೇಗೌಡರ ಕಣ್ಣೀರೊರೆಸಿದ ಮಾಜಿ ಸಿಎಂ. ರಾಜಕೀಯ ವಿಚಾರವಾಗಿ ಎಷ್ಟೇ ಕಿತ್ತಾಡ್ಕೊಂಡ್ರೂ ಕೂಡ ಇಂತಹ ಸನ್ನಿವೇಶದಲ್ಲಿ ಎಂತಹ ಶತ್ರುವಿನ ಮನಸ್ಸು ಕೂಡ ಕರಗುತ್ತೆ. ಅದೇ ರೀತಿಯ ಸನ್ನಿವೇಶ ನಿನ್ನೆ ಕಂಡುಬಂತು. ಅಧಿಕಾರಕ್ಕಾಗಿ ಟಾಕ್ ವಾರ್ ಮಾಡೋ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರು ಚೆನ್ನಮ್ಮನವರ ಅಂತಿಮ ದರ್ಶನ ಪಡೆದ್ರು. ಅದರಲ್ಲೂ ಮಾಜಿ ಸಿಎಂ ಸಿದ್ದರಾಮಯ್ಯ ದೇವೇಗೌಡರಿಗೆ ಸಂತೈಸಿ ಕಣ್ಣೀರೊರೆಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ರಾಜಕೀಯ ನಾಯಕರು, ಸ್ವಾಮೀಜಿಗಳು, ಹಲವು ಗಣ್ಯರು ಆಗಮಿಸಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದ್ರು. ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅಂತ್ಯಕ್ರಿಯೆ. ಅಂತಿಮ ದರ್ಶನದ ಬಳಿಕ ಡಿಕೆಶಿ ಘೋಷಣೆ. ಇನ್ನು ಚೆನ್ನಮ್ಮನವರು ಮಾಜಿ ಪ್ರಧಾನಿ ಪತ್ನಿ ಹಾಗೂ ಕೇಂದ್ರ ಸಚಿವರ ತಾಯಿಯಾಗಿರೋದ್ರಿಂದ ರಾಜ್ಯ ಸರ್ಕಾರದಿಂದ ಸರ್ಕಾರಿ ಗೌರವ ನೀಡಲು ಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಅಲ್ಲದೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲೂ ಗೌರವ ಸಲ್ಲಿಸಲು ನಿರ್ಧರಿಸಿದ್ದು, ನಾಳೆ ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಇಡೀ ಸಂಪುಟ ಭಾಗಿಯಾಗೋದಾಗಿ ತಿಳಿಸಿದ್ದಾರೆ.